ಇರಾನ್ ವಿರುದ್ಧ ಇಸ್ರೇಲ್ ಮತ್ತು ಅಮೆರಿಕ ಕೈಗೊಂಡಿರುವ ದಾಳಿ ಕಾರ್ಯಾಚರಣೆ ಸೋಮವಾರ 3ನೇ ದಿನ ಪೂರೈಸ್ತಾ ಇದೆ. ಇದುವರೆಗೆ 555 ಮಂದಿ ಸಾವಿಗೀಡಾಗಿದ್ದಾರೆ ಎಂದು ಇರಾನ್ ಅಧಿಕೃತವಾಗಿ ಪ್ರಕಟಿಸಿದೆಯಾದರೂ ಸಾವಿಗೀಡಾದವರ ಹಾಗೂ ಗಾಯಗೊಂಡವರ ಸಂಖ್ಯೆ ಇದಕ್ಕೆ ಹಲವು ಪಟ್ಟು ಹೆಚ್ಚಿದೆ ಎಂದು ಹೇಳಲಾಗ್ತಾ ಇದೆ. ಇನ್ನು ಸೋಮವಾರ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ನ ತಾನು ಇಸ್ರೇಲ್ ಪ್ರಧಾನಮಂತ್ರಿ ಬೆಂಜಮಿನ್ ನೇತನ್ಯಾಹು ಅವರ ಕಚೇರಿ ಮೇಲೆ ದಾಳಿ ನಡೆಸಿದ್ದಾಗಿ ಹೇಳಿದೆ. ಇದರಲ್ಲಿ ಬೆಂಜಮಿನ್ ನೇತನ್ಯಾಹು ಪರಿಸ್ಥಿತಿ ಏನಾಗಿದೆ ಎಂದು ತಿಳಿದಿಲ್ಲ ಎಂದು ಅದರ ಸಾರ್ವಜನಿಕ ಸಂಪರ್ಕ ಇಲಾಖೆ ಹೇಳಿದೆ. ಜೊತೆಗೆ ತಾನು ಇಸ್ರೇಲ್ ವಾಯುಪಡೆ ಕಮಾಂಡರ್ ಇರುವ ಸ್ಥಳದ ಮೇಲೂ ದಾಳಿ ಎಸಗಿದ್ದಾಗಿಯೂ ಅದು ಹೇಳಿದೆ. ಟೆಹರಾನ್ ಬೆಂಬಲಿತ ಉಗ್ರರ ಮೇಲೆ ಇಸ್ರೇಲ್ ಗುರಿ ಕೇಂದ್ರಿತ ದಾಳಿಯನ್ನು ಆರಂಭಿಸಿದೆ. ಎರಡೂ ದೇಶಗಳು ಆರಂಭಿಸಿದ ದಾಳಿ ಕಾರ್ಯಾಚರಣೆ ಈಗ ಇತರ ದೇಶಗಳು ಕೂಡ ಯುದ್ಧ ರಂಗ ಪ್ರವೇಶಿಸುವ ಸಾಧ್ಯತೆಯನ್ನ ನಿಚ್ಚಳವಾಗಿಸಿದೆ. ಜರ್ಮನಿ ತನ್ನ ಹಿತಾಸಕ್ತಿಗಳನ್ನು ಕಾಪಾಡಲು ಅಮೆರಿಕ ಜೊತೆ ನಿಲ್ಲುವುದಾಗಿ ಹೇಳಿದೆ. ಫ್ರಾನ್ಸ್, ಜರ್ಮನಿ ಮತ್ತು ಯುನೈಟೆಡ್ ಕಿಂಗ್ಡಮ್ಗಳು ಕೂಡ ಇಸ್ರೇಲ್ ಮತ್ತು ಅಮೆರಿಕ ಕೂಟವನ್ನ ಬೆಂಬಲಿಸುವುದಾಗಿ ಹೇಳಿವೆ. ಇತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಾಷಿಂಗ್ಟನ್ನ ಎಲ್ಲಾ ಉದ್ದೇಶ ಮತ್ತು ಗುರಿಗಳು ಈಡೇರುವ ತನಕ ಬಾಂಬ್ ಮತ್ತು ಕ್ಷಿಪಣಿ ದಾಳಿ ಮುಂದುವರಿಯಲಿದೆ ಎಂದಿದ್ದಾರೆ. ಅಮೆರಿಕದ 3 ಸೈನಿಕರು ಹತರಾಗಿದ್ದಾರೆ. ಅವರ ಹತ್ಯೆಗೆ ಪ್ರತೀಕಾರ ಕೈಗೊಳ್ಳಲಾಗುವುದು ಎಂದವರು ಎಚ್ಚರಿಕೆಯ ಮಾತುಗಳನ್ನಾಡಿದ್ದಾರೆ. ಇರಾನಿನಲ್ಲಿ ಆಯತೊಲ್ಲಾ ಅಲಿ ಖಮೇನಿಯ ಹತ್ಯೆಯನ್ನ ಸಂಭ್ರಮಿಸುತ್ತಿರುವ ಹಾಗೂ ಕೆಲವೆಡೆ ಅದಕ್ಕಾಗಿ ಸಂತಾಪ ವ್ಯಕ್ತಪಡಿಸ್ತಾ ಇರುವ ವಿಡಿಯೋಗಳು ಲಭ್ಯವಾಗ್ತಾ ಇದೆ. ಇರಾನ್ ಆಡಳಿತ ತನ್ನ ವಿರುದ್ಧದ ಪ್ರತಿಭಟನೆಯನ್ನ ದಮನ ಮಾಡಿದ ರೀತಿಯಿಂದ ಯುವ ಸಮುದಾಯ ಅವರ ಹತ್ಯೆಯನ್ನ ಸಂಭ್ರಮಿಸುತ್ತದೆ ಎಂದು ಹೇಳಲಾಗ್ತಾ ಇದೆ. ಇರಾನ್ ಬೆಂಬಲಿತ ಹೆಜ್ಬುಲ್ಲಾಗಳು ಉತ್ತರ ಇಸ್ರೇಲ್ ಮೇಲೆ ದಾಳಿ ಮಾಡಿದ ಬಳಿಕ ಇಸ್ರೇಲ್ ತಾನು ಲೆಬನಾನ್ ಆದ್ಯಂತ ಹೆಜ್ಬುಲ್ಲಾ ಜೊತೆ ಕಾದಾಡುವುದಾಗಿ ಘೋಷಿಸಿದೆ.